ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ ಹಾಗೂ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ವಾಲ್ಮೀಕಿ ಸಮಾಜದ ಮುಖಂಡರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಬುಧವಾರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಮುಖಂಡರು, ಶಾಸಕ ಹಂಪಯ್ಯ ನಾಯ್ಕ ಅವರು 3 ಬಾರಿ ಮಾನ್ವಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಅದೇ ರೀತಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದು ಜನರ ವಿಶ್ವಾಸ ಗಳಿಸಿದ್ದಾರೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಸಿಗಬೇಕಾದರೆ ಜಿಲ್ಲೆಯ ಪ್ರತಿನಿಧಿಗಳಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು. ಹಂಪಯ್ಯ ನಾಯ್ಕ ಹಾಗೂ ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಸೇರಿದ ಕೆಲ ಸಚಿವರು ವಿವಿಧ ಕಾರಣಗಳಿಂದ ರಾಜೀನಾಮೆ ಕೊಟ್ಟಿರುವ ಹಿನ್ನೆಲೆ ತೆರವಾದ ಸ್ಥಾನಗಳಿಗೆ ಹಂಪಯ್ಯ ನಾಯ್ಕ ಹಾಗೂ ಬಸನಗೌಡ ದದ್ದಲ್ ಅವರನ್ನ ನೇಮಕ ಮಾಡುವ ಮೂಲಕ ಎಸ್ಟಿ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಯಚೂರು ಜಿಲ್ಲೆಗೆ ಹಾಗೂ ವಾಲ್ಮೀಕಿ ಸಮಾಜಕ್ಕೆ ಸಮರ್ಪಕ ಪ್ರಾತಿನಿಧ್ಯ ಕಲ್ಪಿಸಬೇಕು ಅಂತ ಮುಖಂಡರು ಮನವಿ ಮಾಡಿದ್ದಾರೆ. ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ನೂತನ ಸಚಿವ ಸಂಪುಟದ ಮುಖ್ಯಸ್ಥರಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ವಾಲ್ಮೀಕಿ ಸಮಾಜದ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷಗಟ್ಟಲೆ ಜನಸಂಖ್ಯೆ ಇರತಕ್ಕಂಥ ಒಂದು ಜನಸಂಖ್ಯೆ ಇದ್ದರಿಂದ ಇಂದಿನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕ ಸಮಾಜದ ವತಿಯಿಂದ 3 ಜನ ಶಾಸಕರನ್ನು ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದೀರಿ. ಅದೇ ರೀತಿಯಾಗಿ ಇವತ್ತು ಕೆ.ಎನ್. ರಾಜಣ್ಣ ಸಾರ್ ಅವರನ್ನು ಏಕೆ ನೀವು ವಜಾ ಮಾಡಿದ್ದೀರಿ. ಆ ಸ್ಥಾನವನ್ನು ಕೂಡ ಮತ್ತೆ ಬಿ ನಾಗೇಂದ್ರ ಅವರು ಒಂದು ಸ್ಥಾನವನ್ನು 2 ಹಂಗೆ ಉಳಿಸಿ ಬಂದು ಸುಮಾರು 3 ವರ್ಷ ಹಂಗೆ ಖಾಲಿ ಇಡುವುದರ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರುತ್ತದೆ. ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಸುಮಾರು ಇಂದಿನ ಸಚಿವ ಸಂಪುಟದಂತೆ 3 ಜನ ಶಾಸಕರನ್ನು ತಮ್ಮ ಸಚಿವ ಸಂಪುಟ ಸೇರಿಸುವ ಮೂಲಕ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು. ಅದರ ಜೊತೆಗೆ ಸುಮಾರು 3.5% ಇರ್ತಕ್ಕಂಥ ನಮ್ಮ ನಾಯಕ ಸಮಾಜವನ್ನ ಮೀಸಲಾತಿ ಇರ್ತಕ್ಕಂಥ ಸುಮಾರು 15 ಜನ ಶಾಸಕರು ಇರ್ತಕ್ಕಂಥ ನಮ್ಮದು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ 15 ಜನ ಶಾಸಕರು ಇರ್ತಾರ. ಎಲ್ಲರೂ ಸೇರಿ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡುವ ಮೂಲಕ ನಮ್ಗೆ 7.5% ಮೀಸಲಾತಿ ಒದಗಿಸಿಕೊಡಬೇಕಂತೇಳಿ ತಮ್ಮಲ್ಲಿ ವಿನಿಸಿಕೊಳ್ತೇನೆ. ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ರಾಯಚೂರು ಜಿಲ್ಲೆಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕ ಸಮಾಜ ಹೊಂದಿರತಕ್ಕಂಥ ಜಿಲ್ಲೆ ಆದದರಿಂದ ಈಗ ನಮ್ಮ ಜನಾಂಗಕ್ಕೆ ಕನಿಷ್ಠ ಆದರೆ 3 ಸಚಿವ ಸ್ಥಾನವನ್ನು ನೀಡಬೇಕಂತೇಳಿ ನಮ್ಮ ಸಂಘಟನೆಯಿಂದ ಮತ್ತು ಎಲ್ಲ ಸಮಾಜದ ವತಿಯಿಂದ ನಾವು ಒತ್ತಾಯ ಇದೆ. ಮಾನ್ಯರೇ, ತಾವು ಈ ಹಿಂದೆ 2 ಸಚಿವ ಸ್ಥಾನಗಳನ್ನು ಮಾನ್ಯ ಹಿರಿಯರಾದಂಥ ಕೆ.ಎನ್. ರಾಜಣ್ಣ ಅವರನ್ನು ಮತ್ತು ಯುವ ಶಾಸಕರಾದಂಥ ಮಾನ್ಯ ಬಿ. ನಾಗೇಂದ್ರ ಸಾಹೇಬರನ್ನು ತೆಗೆದು ಹಾಕಿದ್ದೀರಿ. ಆ ಸ್ಥಾನಕ್ಕೆ ಇದುವರೆಗಾದರೂ ಕೂಡ ಮರು ಪರಿಶೀಲನೆ ಮಾಡಿ ಸಚಿವ ಸ್ಥಾನವನ್ನು ತುಂಬಲಿಲ್ಲ. ಹಾಗಾಗಿ ಇವತ್ತು ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಇರುವಂತ ನಿಮ್ಮ ಅವಧಿಯಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಿ ಸಚಿವ ಸ್ಥಾನವನ್ನು ಕೊಟ್ಟು ಏನಪ್ಪ ಅಂತಂದ್ರೆ ಈ ಜಿಲ್ಲೆಗೆ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಿರಿಯರಾದಂಥ ಹಂಪಯ್ಯ ಸಾವ್ಕಾರ್ ಅವರು 3 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅದೇ ರೀತಿಯಾಗಿ ಯುವಕರು ಮತ್ತು ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ದದ್ದಲ್ ಬಸನಗೌಡ ಅವರು ಕೂಡ ಇವತ್ತು 2 ಸಲ ಶಾಸಕರಾಗಿ ನಿಗಮ ಮಂಡಳಿ ಎಸ್ಟಿ ಘಟಕದ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ತಿರುವಾಳ ಬಸನಗೌಡರು ಮಸ್ಕಿ ಶಾಸಕರು 2 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಈ ಜಿಲ್ಲೆಯಿಂದ ಇವತ್ತು ಸುಮಾರು 2 ಸಲ 3 ಸಲ ಶಾಸಕರಾದಂತ ನಮ್ಮ ಏನಪ್ಪ ಅಂತಂದ್ರೆ
ನಾಯಕ ಜನಾಂಗದ ಶಾಸಕರಿಗೆ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಗೆ ಮುಂದೆ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತೀರಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ, ಅದೇ ರೀತಿಯಾಗಿ ಒಂದು ವೇಳೆ ನೀವು ಶಾಸಕ ಸ್ಥಾನ ನಿರಾಕರಣೆ ಮಾಡಿದರೆ, ಸಚಿವ ಸ್ಥಾನ ನಿರಾಕರಣೆ ಮಾಡಿದರೆ ನಮ್ಮ ಏನಪ್ಪಾ ಅಂತಂದ್ರೆ ಸಮಾಜದಿಂದ ತಮ್ಮಲ್ಲಿ ಇನ್ನ ಅತಿ ಹೆಚ್ಚಿನ ಬೇಡಿಕೆ ಇಟ್ಟು ನಾವು ತಮ್ಮ ಮುಂದೆ ಬರ್ತೀವಿ ಅಂತೇಳಿ ಮನವಿ ಮಾಡುತ್ತಾ, ನನಗೆ 4 ಮಾತುಗಳ ಅವಕಾಶ ಕೊಟ್ಟಂತ ಎಲ್ಲರಿಗೆ ವಂದನೆ. ಈ ಮೂಲಕ ತಿಳಿಯಪಡಿಸೋದೇನೆಂದ್ರೆ, ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಹತ್ರ ತಾವು ನಮ್ದೊಂದು ಮನವಿ ಸಮಾಜ ವತಿಯಿಂದ ಏನಪ್ಪಾ ಅಂತಂದ್ರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮಾಜವನ್ನು ಜನಸಂಖ್ಯೆ ಹೊಂದಿರುವಂತ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಶಾಸಕರನ್ನ ಹೊಂದಿದಂತ ಜಿಲ್ಲೆ. ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ವತಿಯಿಂದ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ಯಾರಾದ್ರೂ ಒಬ್ಬರನ್ನ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ನಾವು ಈ ಸಮಾಜದ ಮುಖಾಂತರ ನಾವು ಕೇಳಿಕೊಳ್ತೇವೆ. ಇವತ್ತಿನ ದಿನದಲ್ಲಿ ಬಹಳ ಸತಿ ನಮ್ಮ ಸಚಿವರು ಬಹಳಷ್ಟು ಜನಸಂಖ್ಯೆ ಇರುವಂತ ಏರಿಯಾದಲ್ಲಿ ಇವತ್ತು ಆಲ್ರೆಡಿ ಒಬ್ಬೊಬ್ರು 3 ಸತಿ ಗೆದ್ದು MLA ಆಗಿದ್ದಾರೆ, ಒಬ್ಬೊಬ್ರು 2 ಸತಿ ಗೆದ್ದಿದ್ದಾರೆ, ಇನ್ನೊಬ್ರು 2 ಸತಿ ಗೆದ್ದಿದ್ದಾರೆ. ಇಂಥ ಒಬ್ಬ ನಮ್ಮ ಸಚಿವರನ್ನ ಗುರುತಿಸಿ, ಇಂಥ ಒಬ್ಬ ಶಾಸಕರನ್ನ ಗುರುತಿಸಿ ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ನಾವು ಈ ಸರ್ಕಾರ ಬಂದಾಗಲಿಂದ ನಾವು ಗಮನಿಸ್ತಾ ಬಂದಿದ್ದು ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾನೆ ಬಂದಿದೆ. ಇವತ್ತು ಶ್ರೀಮಾನ್ಯ ನಮ್ಮ ಸಮಾಜ ಹಿರಿಯರು ಮುಸ್ತಾದಿಗಳಾದಂತ KN ರಾಜಣ್ಣವರಿಗೆ ಆಗಿರ್ಬೋದು, ಯಾವುದೇ ಒಂದು ಅವ್ರ ಮೇಲೆ ಒಂದು ಇಲ್ಲದ ಸಲ್ಲದ ಒಂದು ಆರೋಪ ಹೊರಿಸಿ ಅವ್ರನ್ನ ಸಚಿವ ಸ್ಥಾನದಿಂದ ದೂರ ಮಾಡಿದ್ರಿ. ಅದೇ ರೀತಿ ಇಲ್ಲ ಸಲ್ಲದ ಒಂದು ಆರೋಪ ಮಾಡಿಬಿಡಿ ಬಿ ನಾಗೇಂದ್ರ ಅವರನ್ನು ನೀವು ದೂರ ಮಾಡಿದ್ರಿ. ಇವತ್ತು ಇದ್ದಂತ 2-3 ಸಚಿವ ಸ್ಥಾನದಲ್ಲಿ 2 ಸಚಿವ ಸ್ಥಾನಗಳನ್ನು ತೆಗಿಸಿ ಅವ್ರ ಮನೇಲಿ ಕುಂದಿರಿಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಅವ್ರ ಮನೇಲಿ ಕುಂದಿರಿಸುವಂತ ಕೆಲಸ ನೀವು ಮಾಡಿದ್ರಿ, ಅವ್ರ ಮೇಲೆ ತಪ್ಪು ಆರೋಪಗಳು ನಡೆಸಿದ್ರಿ, ಸರಿ. ಆ ಒಂದು ಕೆಲಸಕ್ಕೆ ನಾವು ಮತ್ತೆ ನೀವು ಫುಲ್ ಫಿಲ್ ಅಪ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿರುವಂತ 3 ಶಾಸಕರಲ್ಲಿ ಇವತ್ತು ದದ್ಲ ಬಸನಗೌಡರಾಗಿರ್ಬೋದು, ಅಂಪೈ ಸಾವ್ಕರ್ ಆಗಿರ್ಬೋದು, ಆಮೇಲೆ ತಿರುವಳಿ ಬಸನಗೌಡರಾಗಿರ್ಬೋದು, ಇವ್ರು 3ರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ನೀವು ಒಂದೇಳೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜನ ಏನಾದ್ರೂ ನೀವು ಇದೇ ರೀತಿ ತುಳಿತಕ್ಕೆ ಒಳಪಡಿಸಿದ್ರೆ ನಾವು ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜನ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕಾಗಲಿ, ಈ ಸರ್ಕಾರವನ್ನು ನಡೆಸ್ತಕ್ಕಂತ ಮುಖ್ಯಮಂತ್ರಿಗಳಿಗಾಗಲಿ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನೀಡುತ್ತೇವೆ. ಯಾಕೆ ನಾವು ಈ ತರ ಒತ್ತಾಯ ಮಾಡ್ತೇವಪ್ಪ ಅಂತಂದ್ರೆ, ಕೆಲವು ಜನ ಮೊನ್ನೆ ಹೋರಾಟ ಮಾಡಿದ್ರು ಮಾನ್ಯದಲ್ಲಿ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ. ಅಲ್ಲ ಸ್ವಾಮಿ, ಅವ್ರಿಗೆ ಆಲ್ರೆಡಿ ಸಚಿವ ಸ್ಥಾನ ನೀವು ಕೊಟ್ಟಿದ್ರಿ, ನಾವು ಅವ್ರಿಗೆ ಕೊಡ್ಬೇಡ ಅಂತ ಕೂಡ ಹೇಳಲ್ಲ. ಆಲ್ರೆಡಿ ಒಂದು ಪೀರಿಯಡ್ ನಲ್ಲಿ ಅವ್ರು ಸಚಿವ ಸ್ಥಾನ ಆಗಿದ್ದಾರೆ. ಇವಾಗ ಬೇರೆಯವ್ರಿಗೆ ಅವಕಾಶ ಕೊಡಿ. ಒಬ್ಬ ರಿಸರ್ವೇಶನ್ ಏರಿಯಾದಲ್ಲಿ ನಮ್ಮವರಿಗೆ ನೀವು ಅವಕಾಶ ಕೊಡಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ತಾರಂದ್ರೆ ಇದ್ಯಾವ ನ್ಯಾಯ ಇದು? ಆಲ್ರೆಡಿ ಅವ್ರು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರು ಯಾವ ತರ ಕಾರ್ಯನಿರ್ವಹಿಸಿದ್ದಾರೆ ಏನು ಅಂಬುದು ಜನರಿಗೆ ಗೊತ್ತದು. ಬಟ್ ಈಗ ನಮ್ಮ ಸಮಾಜಕ್ಕೆ ನೀವು ಸಚಿವ ಸ್ಥಾನ ಕೊಡ್ಬೇಕು. ಇವತ್ತು ಹಿರಿಯರಿದ್ದಾರೆ, 3 ಸತಿ MLA ಆಗಿ ಗೆದ್ದಿದ್ದಾರೆ, ಮಾನ್ಯ ಅಂಪೈ ಸಾವ್ಕರ್ಗನ ಕೊಡ್ರಿ. ಇಲ್ಲ 2 ಸತಿ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸತಕ್ಕಂತ ದದ್ದಲ ಬಸನಗೌಡರಿಗೆ, ಜನಪ್ರಿಯ ಶಾಸಕರಾದಂತ ದದ್ದಲ ಬಸನಗೌಡರಿಗೆ ಆದ್ರೂ ನೀವು ಸಚಿವ ಸ್ಥಾನ ನೀಡಿ, ಇಲ್ಲ ಕುರುವೇಳ ಬಸನಗೌಡರಿಗೆ ಆದ್ರೂ ನೀಡಿ. ಈ 3ರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡ್ಬೇಕಂತೇಳಿ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜ ವತಿಯಿಂದ ನಾವು ಇವತ್ತು ಬಹಳ ಗಟ್ಟಿದ ನೆಲೆಯಲ್ಲಿ ಕೇಳಕ ಒತ್ತಾಯ ಮಾಡ್ತಿದ್ದೀವಿ. ನಮ್ಮ ಮನವಿಗೆ ಒಂದು ಹೋಗಟ್ಟು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನಮ್ಮ ಸಮಾಜಕ್ಕೆ ತಾವು ನ್ಯಾಯ ಕೊಡಿಸ್ತಾರಂತ ಒಂದು ನಂಬಿಕೆ ಇದೆ. ಇವತ್ತು ನಿಮ್ಮ ಸರ್ಕಾರದ ಮೇಲೆ ನಂಬಿಕೆಟ್ಟು 18 ಶಾಸಕರನ್ನು ನಾವು ನಿಮ್ಮ ಸರ್ಕಾರಕ್ಕೆ ಗೆಲ್ಲಿಸಿ ಕಳಿಸಿದ್ದೀವಿ. ಆ ಒಂದು ಮುಲಾಜಿಗೆನಾಗ್ಲಿ ತಾವು ನಮ್ಮ ಸಮಾಜದವರಿಗೆ 3 ಸಚಿವ ಸ್ಥಾನ ಕೊಡ್ಬೇಕು. ಅದೇ ರೀತಿಯಾಗಿ ಇನ್ನೊಂದೇನೋ ಬಹಳ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ನಮ್ಮ ಪರಿಶಿಷ್ಟ ಪಂಗಡದ ಸಚಿವಾಲಯವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಮ್ಮ ಹತ್ರ ಇಟ್ಕೊಂಡ್ ಕುಂತ್ರು. ಯಾವಾಗ ನಾಗೇಂದ್ರ ಅವರು ಮನೆಗೆ ಹೋದ ತಕ್ಷಣನೇ ತಮ್ಮ ಹತ್ರ ಇಟ್ಕೊಂಡ್ ಕುಂತ್ರು. ಸುಮಾರು ಬಹಳಷ್ಟು ಜನ ಇದ್ರು, ಅವ್ರಿಗೆ ಕೊಡ್ಬೋದಾಗಿತ್ತು ಸಚಿವ ಸ್ಥಾನ. ಆ ಒಂದು ಸ್ಥಾನಮಾನವನ್ನು ನಮ್ಮ ವಾಲ್ಮೀಕಿ ಸಮಾಜದ ಯಾವ್ದಾದ್ರು ಒಬ್ಬ ಶಾಸಕರಿಗೆ ಕೊಡ್ಬೋದಾಗಿತ್ತು, ಆದ್ರೆ ಕೊಡ್ಲಿಲ್ಲ. ನೀವು ಕೂಡ ಆ ತರ ಕೆಲಸ ಮಾಡಬಾರ್ದು. ನೀವು ನಮ್ಮವರು ಬಹಳಷ್ಟು ಜನ ಇದ್ದಾರೆ, ಅವರಿಗೆ ನಮ್ಮ ಪರಿಶಿಷ್ಟ ಪಂಗಡ ಸಚಿವಾಲಯಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು. ಅದೇ ನಮ್ಮ ಜಿಲ್ಲೆದವರಿಗೆ ಯಾರಾದ್ರೂ ಆಗಲಿ, ನಮ್ಮ ಜಿಲ್ಲೆದವರಿಗೆ
ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡುತ್ತೇವೆ. ಇದರಲ್ಲಿ ನೀವು ಯಾರ್ದು ಜಾಸ್ತಿ ಬೆಂಬಲ ಇರ್ತದ ಅವರಿಗೆ ಇದು ಮಾಡದಲ್ಲ, ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ಜಿಲ್ಲೆ, ಈ ಜಿಲ್ಲೆಗೆ ನೀವು ಮಹತ್ವ ಕೊಟ್ಟು ನಮ್ಮ ಸಮಾಜದವರಿಗೆ 3 ಶಾಸಕರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದಿಂದ ಜಿಲ್ಲಾ ಘಟಕ ವತಿಯಿಂದ ನಮ್ಮ ಸಮಾಜದ ಪರವಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಮನವಿ ಕೇಳಿಕೊಳ್ಳುತ್ತೇನೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.